ಜಮ್ಮು ಹಾಗೂ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿಯಲ್ಲಿ 28 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಸದ್ಯ ಈ ಘಟನೆಯಿಂದ ದೇಶವೇ ಬೆಚ್ಚಿಬಿದ್ದಿದೆ. ಭಾರತದಲ್ಲಿ ಭಯೋತ್ಪಾದನಾ ದಾಳಿಗಳು ಈ ಹಿಂದೆಯೂ ಕೂಡ ನಡೆದಿದೆ. ನೆರೆ ರಾಷ್ಟ್ರ ಪಾಕಿಸ್ತಾನ ಪ್ರೇರಿತ ಉಗ್ರರು ತಮ್ಮ ದೇಶದಲ್ಲಿ ನಿರಂತರವಾಗಿ ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಇದುವರೆಗೂ ಕೂಡ ನಡೆದ ಎಲ್ಲ ದಾಳಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರುವಂತಹ ಭಾರತ ಅದನ್ನು ದಾಖಲೆ ಸಮೇತ ಮಿತ್ರ ರಾಷ್ಟ್ರಗಳಿಗೆ ರವಾನಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ನ ಕುತಂತ್ರವನ್ನು ಸಾಬೀತುಪಡಿಸಲು ಭಾರತ ಸಜ್ಜಾಗಿದೆ. ಈಗಾಗಲೇ ಭಾರತೀಯ ಮಿತ್ರ ರಾಷ್ಟ್ರಗಳಿಗೆ ಏನು ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆದಂಥ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಮತ್ತು ನಮ್ಮ ದೇಶದಲ್ಲಿ ಆದಂಥ ಒಂದಷ್ಟು ಬಾಂಬ್ ದಾಳಿಗಳಿರ್ಬೋದು ಅಥವಾ ಉಗ್ರ ಕೃತ್ಯಗಳಿರ್ಬೋದು ಅಥವಾ ಶಾಂತಿ ಕದಡುವಂಥ ವಾತಾವರಣ ನಿರ್ಮಾಣ ಮಾಡಿರುವಂತಹ ವಿಚಾರಗಳಾಗಿರ್ಬೋದು, ಈ ರೀತಿಯ ಒಂದು ಪಟ್ಟಿಯನ್ನು ಇವತ್ತು ಭಾರತ ಸಿದ್ಧಪಡಿಸಿದೆ. ಪಾಕಿಸ್ತಾನ ನೇರವಾಗಿ ಯುದ್ಧವನ್ನು ಮಾಡುವಂಥ ಬುದ್ಧಿ ಹೊಂದಿರುವಂಥ ದೇಶ ಅಲ್ಲ. ಅದಕ್ಕೆ ಕುತಂತ್ರದ ಒಂದು ಮನೋಭಾವ ಇದೆ. ಅದರ ಕುತಂತ್ರಗಳಿಂದಾಗಿ ಇವತ್ತು ಭಾರತ ಎಷ್ಟು ಬಾರಿ ಸಹಿಸ್ಕೊಂಡಿದೆ, ಯಾವೆಲ್ಲ ವಿಚಾರಗಳಲ್ಲಿ ಸಹಿಸ್ಕೊಂಡಿದೆ, ಹೇಗೆಲ್ಲ ಸಹಿಸ್ಕೊಂಡಿದೆ ಮತ್ತು ಇಂಥ ಕುತಂತ್ರ ಬುದ್ಧಿಗಳನ್ನು ಹೊಂದಿರುವಂಥ ಪಾಕ್ ವಿರುದ್ಧ ಭಾರತ ಇವತ್ತು ಹೋರಾಡಲೇಬೇಕಾದ ಅನಿವಾರ್ಯತೆ ಉಳಿದಿದೆ, ಅನಿವಾರ್ಯತೆ ಇವತ್ತು ಬಂದಿದೆ ಅಂಥೇಳಿ ಒಂದು ಸಂದೇಶವನ್ನು ಇವತ್ತು ಮಿತ್ರ ರಾಷ್ಟ್ರಗಳಿಗೆ ಭಾರತ ಕೊಟ್ಟಿದೆ. ಏಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಬುದ್ಧಿ ಏನು ಅಂತ ಈಗಾಗಲೇ ಗೊತ್ತಿದೆ. ಆದರೆ ನಾವೊಂದು ಯುದ್ಧಕ್ಕೆ ಹೋಗ್ತಕ್ಕಿಂತ ಮುಂಚೆ ಒಂದು ವಿಷಯವನ್ನು ನಮ್ಮ ಮಿತ್ರ ರಾಷ್ಟ್ರಗಳ ಜೊತೆ ನಾವು ಹಂಚ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಮ್ಮ ಮಿತ್ರ ರಾಷ್ಟ್ರಗಳು ನಮ್ಮ ಜೊತೆ ಯುದ್ಧದ ಸಂದರ್ಭಗಳಲ್ಲಾಗಿರಲಿ ಅಥವಾ ವ್ಯಾಪಾರ ವಹಿವಾಟುಗಳಲ್ಲಾಗಿರಲಿ ಇನ್ನಿತರ ಒಪ್ಪಂದಗಳಲ್ಲಾಗಿರಲಿ ಸಾಕಷ್ಟು ಪಾಲುದಾರಿಕೆಯನ್ನು ಪಡ್ಕೊಂಡಿರ್ತವೆ, ರಾಜತಾಂತ್ರಿಕ ಒಪ್ಪಂದಗಳಿರುತ್ತೆ. ಇವತ್ತು ನಾವು ಯುದ್ಧ ಮಾಡೋದ್ರಿಂದ ಸುಮಾರು 10 ವರ್ಷ ದೇಶ ಆರ್ಥಿಕವಾಗಿ ಹಿಂದಕ್ಕೆ ಹೋಗುತ್ತೆ ಮತ್ತು ಆಮದು ರಫ್ತುಗಳಲ್ಲಿ ಏರುಪೇರಾಗತ್ತೆ. ಅಥವಾ ಬೇರೆ ದೇಶದ ಜೊತೆ ನಮ್ಮ ಒಪ್ಪಂದಗಳನ್ನು ನಾವು ಕೆಲವು ಸರಿ ಮುರ್ಕೊಳ್ಬೇಕಾದ ಪರಿಸ್ಥಿತಿ ಕೂಡ ಬರುತ್ತೆ. ಅದು ಯಾವುದೇ ರೀತಿಯ ಒಪ್ಪಂದಗಳು ಮತ್ತು ಯುದ್ಧದ ಸಂದರ್ಭದಲ್ಲಿ ಜೊತೆಗಿರ್ತೀವಿ ಅಂತ ಒಪ್ಪಂದಗಳಾಗಿರುತ್ತಲ್ಲ, ಅಂಥ ವಿಚಾರಗಳಲ್ಲೂ ಕೂಡ ಸಹಕಾರ ಕೇಳಬೇಕಾಗತ್ತೆ. ಈ ಕಾರಣಗಳಿಗಾಗಿ ಮಿತ್ರ ರಾಷ್ಟ್ರಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟು ಆ ನಂತರ ಯುದ್ಧಕ್ಕೆ ಹೋಗೋದು ಒಳ್ಳೆಯದು. ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಯುದ್ಧಕ್ಕೆ ಹೋದರೆ ಬಟ್ ಮಿತ್ರ ರಾಷ್ಟ್ರಗಳಿಗೆ ಏನು ಅನಿಸುತ್ತೆ, ಭಾರತ ಸರಿ ಇಲ್ಲಪ್ಪ, ಬರೀ ಕಾಲು ಕೆರ್ಕೊಂಡು ಯುದ್ಧಕ್ಕೆ ಹೋಗಿ ಅದ್ರ ಜೊತೆ ಏನಾದರೂ ಒಪ್ಪಂದ ಮಾಡ್ಕೊಂಬಿಟ್ರೆ ನಮಗೆ ಎಡವಟ್ಟಾಗ್ಬಿಡುತ್ತೆ, ನಮ್ಮ ಪ್ಲ್ಯಾನ್ಗಳು ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಅಂಥೇಳಿ ಅವ್ರಿಗೆ ಭಾರತದ ಮೇಲೆ ಯಾವುದೇ ರೀತಿಯ ಮನಸ್ತಾಪ ಬರಬಾರದು. ಹೀಗಾಗಿ ಮೊದಲು ಮಿತ್ರರ ಜೊತೆ ನಮಗಾಗಿರ್ತಕ್ಕಂಥ ಕುತಂತ್ರದ ಬಗ್ಗೆ, ನಮ್ಮ ಮೇಲೆ ಪಾಕಿಸ್ತಾನ ನಡೆಸ್ತಕ್ಕಂಥ ಷಡ್ಯಂತ್ರಗಳ ಬಗ್ಗೆ ಮಾಹಿತಿಯನ್ನು ಕಳಿಸಿದೆ. ಕೆಲವೊಂದು ವಿಚಾರಗಳು ಇವತ್ತು ಭಾರತದಲ್ಲಿ ಯಾವ ರೀತಿ ದಾಳಿಗಳು ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ. ಜೂನ್ 8, 1990ರಲ್ಲಿ ಆಗಿರುವಂಥ ದಾಳಿ, ಮಂಡೈ ಹತ್ಯಾಕಾಂಡದಲ್ಲಿ ಸುಮಾರು 500 ಜನ ಸಾವನ್ನಪ್ಪಿರ್ತಾರೆ ತ್ರಿಪುರದಲ್ಲಿ. ಹಾಗೂ ಆಗಸ್ಟ್ 2, 1985ರಲ್ಲಿ ವಿನಂಬಕಂ ಬಾಂಬ್ ಸ್ಫೋಟ ತಮಿಳುನಾಡಲ್ಲಿ ಆಗಿರುತ್ತೆ. ಸುಮಾರು 30 ಜನ ಅಲ್ಲಿ ಸಾವನ್ನಪ್ಪಿರ್ತಾರೆ ಬಾಂಬ್ ಸ್ಫೋಟ. ಮತ್ತು ಮೇ 21, 1991ರಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆಗಿರುತ್ತೆ ತಮಿಳುನಾಡಲ್ಲಿ, ಅಲ್ಲಿ 15 ಜನ ಸಾವನ್ನಪ್ಪಿರ್ತಾರೆ. ನವೆಂಬರ್ 8, 1991ರಲ್ಲಿ ಕಲ್ಯಾಣ್ ರೈಲ್ ಸ್ಫೋಟ ಆಗುತ್ತೆ, ಅಲ್ಲೂ ಸುಮಾರು 12 ಜನ ಸಾವನ್ನಪ್ತಾರೆ ಮುಂಬೈಯಲ್ಲಿ. ಮಾರ್ಚ್ 12, 1993ರಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ, 27 ಜನ ಸಾವನ್ನಪ್ತಾರೆ ಮುಂಬೈಯಲ್ಲಿ. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮತ್ತು 1993ರಲ್ಲಿ ಬೌಬಾಜಾರ್ ಬಾಂಬ್ ಸ್ಫೋಟ ಕಲ್ಕತ್ತಾದಲ್ಲಿ ಆಗುತ್ತೆ, 69 ಜನ ಸಾವನ್ನಪ್ತಾರೆ. 1993ರಲ್ಲಿ ಪಾಲಾರ್ ಸ್ಫೋಟ ಆಗುತ್ತೆ, ಅಲ್ಲಿ ಕರ್ನಾಟಕದಲ್ಲಿ 22 ಜನ ಆಗ ಸಾವನ್ನಪ್ತಾರೆ. ಮೇ 21, 1996ರಲ್ಲಿ ದೌಸಾ ಸ್ಫೋಟ ರಾಜಸ್ಥಾನದಲ್ಲಾಗುತ್ತೆ, 14 ಜನ ಸಾವನ್ನಪ್ತಾರೆ. ಡಿಸೆಂಬರ್ 30, 1996ರಲ್ಲಿ ಬ್ರಹ್ಮಪುತ್ರ ರೈಲ್ನ ಮೇಲೆ ದಾಳಿ ಆಗುತ್ತೆ, ಬಾಂಬ್ ದಾಳಿ, ಅವತ್ತು 33 ಜನ ಸಾವನ್ನಪ್ಪಿರ್ತಾರೆ. ಫೆಬ್ರವರಿ 14, 1998ರಲ್ಲಿ ಕೊಯಮತ್ತೂರು ಬಾಂಬ್ ಸ್ಫೋಟ ಆಗುತ್ತೆ, ಅಲ್ಲಿ 58 ಜನ ಸಾವನ್ನಪ್ತಾರೆ ತಮಿಳುನಾಡಲ್ಲಿ. ಡಿಸೆಂಬರ್ 22, 2000ರಲ್ಲಿ ಕೆಂಪುಕೋಟೆಯ ಮೇಲೆ ಭಯೋತ್ಪಾದಕರ ದಾಳಿ ಆಗಿಬಿಡುತ್ತೆ, 3 ಜನ ಸಾವನ್ನಪ್ತಾರೆ. ಅಕ್ಟೋಬರ್ 1, 2021ರಲ್ಲಿ ಜಮ್ಮು ಕಾಶ್ಮೀರದ ವಿಧಾನಸಭೆಯ ಮೇಲೆ ಕಾರ್ ಬಾಂಬ್ ಆಗುತ್ತೆ, ಅಲ್ಲಿ 38 ಜನ ಸಾವನ್ನಪ್ತಾರೆ. ಸೆಪ್ಟೆಂಬರ್ 24, 2002ರಲ್ಲಿ
ಅಕ್ಷರಧಾಮ ದೇವಾಲಯದ ಮೇಲೆ ದಾಳಿ ಆಗುತ್ತೆ ಗುಜರಾತು, ಸಾವಾಗೋದಲ್ಲಿ 31. ಭಾರತೀಯ ಸಂಸತ್ ಭವನದ ಮೇಲೂ ಕೂಡ ಭಯೋತ್ಪಾದಕರ ದಾಳಿ ಆಗುತ್ತೆ, 7 ಜನ ಸಾವನ್ನಪ್ತಾರೆ. 2001ರಲ್ಲಿ ಡಿಸೆಂಬರ್ 13ನೇ ತಾರೀಕು. ಅಕ್ಟೋಬರ್ 29, 2005ರಲ್ಲಿ ದೆಹಲಿಯ ವಿವಿಧ ಸ್ಥಳಗಳಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗುತ್ತೆ. ಈ ಸಂದರ್ಭದಲ್ಲಿ ಭಾರತ ಅದರ ವಿರುದ್ಧ ಪ್ರತಿಕಾರಕ್ಕೆ ಮುಂದಾಗಿರುತ್ತೆ. ಸುಮಾರು 70 ಜನ ಸಾವನ್ನಪ್ಪಿರ್ತಾರೆ. ಮಾರ್ಚ್ 7, 2006ರಲ್ಲಿ ವಾರಣಾಸಿ ರೈಲ್ವೆ ನಿಲ್ದಾಣದಲ್ಲಿ ಭಯೋತ್ಪಾದಕರ ದಾಳಿ ಆಗುತ್ತೆ. ವಾರಣಾಸಿಯಲ್ಲಿ ಸುಮಾರು 28 ಜನ ಸಾವನ್ನಪ್ತಾರೆ. ಜುಲೈ 11, 2006ರಲ್ಲಿ ಮುಂಬೈ ಜನದಟ್ಟಣೆಯ ಪ್ರದೇಶದಲ್ಲಿ 7 ರೈಲ್ವೆ ನಿಲ್ದಾಣಗಳ ಮೇಲೆ ಬಾಂಬ್ ದಾಳಿ ಆಗುತ್ತೆ. ಅಲ್ಲಿ 209 ಜನ ಸಾವನ್ನಪ್ತಾರೆ. ಸೆಪ್ಟೆಂಬರ್ 8, 2006ರಲ್ಲಿ ಮಲೆಗಾಂವ್ ಬಾಂಬ್ ಸ್ಫೋಟ ಆಗುತ್ತೆ. ಮಹಾರಾಷ್ಟ್ರದಲ್ಲಿ 40 ಜನ ಸಾವನ್ನಪ್ತಾರೆ. ಫೆಬ್ರವರಿ 18, 2007ರಲ್ಲಿ ಸಂಜೋತಾ ಎಕ್ಸ್ಪ್ರೆಸ್ ಮೇಲೆ ಬಾಂಬ್ ಸ್ಫೋಟ ಆಗುತ್ತೆ. ಹರಿಯಾಣದಲ್ಲಿ ಸುಮಾರು 70 ಜನ ಸಾವನ್ನಪ್ತಾರೆ. ಆಗಸ್ಟ್ 25, 2007ರಲ್ಲಿ ಹೈದರಾಬಾದ್ನ ಲಿಂಬಿನಿ ಪಾರ್ಕ್ ಮತ್ತೆ ಗೋಕುಲ ಚಾಟ್ನಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ. ಅಲ್ಲಿ ಹೈದರಾಬಾದ್ನಲ್ಲಿ ಸುಮಾರು 42 ಜನ ಸಾವನ್ನಪ್ತಾರೆ. ಮೇ 18, 2007ರಲ್ಲಿ ಮೆಕ್ಕಾ ಮಸೀದಿಯ ಸ್ಫೋಟ ಆಗುತ್ತೆ. ಹೈದರಾಬಾದ್ನಲ್ಲಿ 16 ಜನ ಸಾವನ್ನಪ್ತಾರೆ. ಅಕ್ಟೋಬರ್ 11, 2007ರಲ್ಲಿ ಅಜ್ಮೀರ್ ದರ್ಗಾ ಬಾಂಬ್ ಸ್ಫೋಟ ಆಗುತ್ತೆ. ರಾಜಸ್ಥಾನದಲ್ಲಿ 3 ಜನ ಸಾವನ್ನಪ್ತಾರೆ. ಜೈಪುರ ಬಾಂಬ್ ದಾಳಿ 2008ರಲ್ಲಿ ಆಗುತ್ತೆ. ಜೈಪುರದಲ್ಲಿ 71 ಜನ ಸಾವನ್ನಪ್ತಾರೆ. ಅಹಮದಾಬಾದ್ನಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ. 56 ಜನ ಸಾವನ್ನಪ್ತಾರೆ 2008ರಲ್ಲಿ. ದೆಹಲಿ ಮಾರುಕಟ್ಟೆಯಲ್ಲಿ 5 ಬಾಂಬ್ಗಳ ಸ್ಫೋಟ ಆಗುತ್ತೆ 2008ರಲ್ಲಿ, 33 ಜನ ಸಾವನ್ನಪ್ತಾರೆ. ಪಾಟ್ನಾ ಬಾಂಬ್ ಸ್ಫೋಟ ಆಗುತ್ತೆ. ಪಾಟ್ನಾದಲ್ಲಿ ಬಿಹಾರ ರಾಜ್ಯದಲ್ಲಿ ಅಲ್ಲೂ ಕೂಡ 6 ಜನ ಸಾವನ್ನಪ್ತಾರೆ. ಪುಲ್ವಾಮಾ ದಾಳಿ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದಕ್ಕೆ ಪ್ರತಿಕಾರ ಏರ್ ಸ್ಟ್ರೈಕ್ ಆಗುತ್ತೆ. 46 ಜನರ ಸಾವಾಗಿರುತ್ತೆ. ಮತ್ತು ಪಹಲ್ಗಾಮನಲ್ಲಿ ದಾಳಿ ಆಗಿರುತ್ತೆ. ಈಗ ತಾವು ನೋಡ್ತಕ್ಕಂಥ ಬೆಳವಣಿಗೆ ಇಲ್ಲಿ 28 ಜನರ ಸಾವಾಗಿದೆ. ಸೊ ಹೀಗೆ ಇವತ್ತು ಎಷ್ಟು ಜನರ ಸಾವಾಗಿದೆ, ಎಷ್ಟು ಬಾಂಬ್ಗಳ ಸ್ಫೋಟ ಆಗಿದೆ, ಯಾವ್ಯಾವ ರೀತಿಯ ದಾಳಿಗಳಾಗಿದೆ, ಇದರಿಂದ ಕೆದಕ್ತಾ ಹೋದ್ರೆ ಬರೀ ಉಗ್ರರ ಕರಿನೆರಳು. ಇವರನ್ನ ಪಾಲನೆ ಮಾಡಿ, ಪೋಷಣೆ ಮಾಡಿ, ಸಾಕಿ ಸಲಗಿ ಈ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಇರೋದು ಯಾರಂತಂದ್ರೆ ಅದಕ್ಕೆ ನೇರ ಕಾರಣನೇ ಈ ಪಾಪಿ ಪಾಕಿಸ್ತಾನ. ಅದನ್ನ ಹಲವಾರು ಬಾರಿ ಸಮರ್ಥಿಸಿಕೊಂಡಿದೆ. ದಾಳಿ ನಡೆಸಿರುವಂತ ಎಲ್ಲಾ ಉಗ್ರ ಕೃತ್ಯಗಳನ್ನು ಮಾಡುವಂತ ಉಗ್ರ ಚಟುವಟಿಕೆಗಳು ಮತ್ತು ಉಗ್ರರು ಇರುವಂತಹ ತಾಣ ಪಾಕಿಸ್ತಾನ. ಎಷ್ಟು ಸಾರಿ ಉಗ್ರರಿಗೆ ನೀವು ನೆಲೆ ಕೊಡಬೇಡಿ, ಉಗ್ರರನ್ನ ನೀವು ಬದುಕಕ್ ಬಿಡಬೇಡಿ, ಉಗ್ರರನ್ನ ನೀವು ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಷ್ಟು ದಿನ ನಿಮ್ಮ ಕೈಯಲ್ಲಿ ನೀವೇ ಬಾಂಬ್ ಇಟ್ಕೊಂಡಂಗೆ, ಟೈಮ್ ಬಾಂಬ್ ಇಟ್ಕೊಂಡಂಗೆ, ಯಾವತ್ತು ಒಳ್ಳೆ ಟೈಮ್ ಬರುತ್ತೋ ಆವತ್ತು ಸ್ಫೋಟಗೊಂಡ್ರೆ ನೀವೆಲ್ಲ ಕೂಡ ಬೀದಿ ಹೆಣಗಳಾಗ್ತೀರಿ ಅಂತ ಎಷ್ಟೋ ಸರಿ ಭಾರತ ಕಿವಿ ಮಾತು ಹೇಳಿದ್ರು. ತನ್ನ ಕೃತ್ಯಗಳನ್ನು ಮಾಡೋದ್ರಲ್ಲಿ ಆ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಕುತಂತ್ರಗಳನ್ನು ಮಾಡೋದ್ರಲ್ಲಿ ಪಾಕಿಸ್ತಾನ ಯಾವಾಗಲೂ ಕೂಡ ಈ ರೀತಿಯ ಕೃತ್ಯಗಳನ್ನು ಮತ್ತು ದೇಶದ ಮೇಲೆ ಆಗಿರ್ತಕ್ಕಂಥ ಕೃತ್ಯಗಳನ್ನು ನಾವು ಈಗಾಗಲೇ ನೋಡಿದ್ವಿ.